ನಮಸ್ಕಾರ ಸ್ನೇಹಿತರೆ. ನಿನ್ನೆ ಹಾಕಿದ ವಿಡಿಯೋ ಒಳಗೆ ಸ್ವಲ್ಪ ಸೌಂಡ್ ಭಾಳ ಇತ್ತು ರೀ. ಅದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ರೀ. ಅದು ಸೌಂಡ್ ಭಾಳ ಇರಿಟೇಟ್ ಆಗಕತ್ತಿತ್ತು ಅಂತ ಹೇಳಿ ಕಮೆಂಟ್ ನೋಡಿದ್ಮೇಲೆ ನನಗೂ ಗೊತ್ತಾಗಿದ್ರಿ. ಹೊಳ್ಳಿ ಹೋಗಿ ವಿಡಿಯೋ ನೋಡಿದ್ಮೇಲೆ ನನಗೂ ಅನ್ನಿಸ್ತು. ನಿಜವಾಗ್ಲೂ ನನ್ನ ಕಡೆಯಿಂದ ಸಾರಿ ರೀ. ಅಂದ್ರೆ ಮನೆ ಒಳಗೆ ಫಂಕ್ಷನ್ ಐತ್ರಿ, ಹಾಗಾಗಿ ಸೌಂಡ್ ಮನೆ ಒಳಗೆ ಭಾಳ ಡಿಸ್ಟರ್ಬೆನ್ಸ್ ಆಗಕತ್ತಿತ್ತು ಅಂತಂದೇಳಿ ಟೆರಸ್ ಮೇಲೆ ವಿಡಿಯೋ ಮಾಡಿದೆ ರೀ. ಅದು ಗಾಳಿ ಸೌಂಡಿಗೆ ಅಷ್ಟು ನಿಮಗೆ ಸೌಂಡ್ ಬಂದು ಭಾಳ ಇರಿಟೇಟ್ ಆಗಕತ್ತೈತೆ ರೀ. ಈಗ ಮತ್ತೆ ಅದನ್ನು ಇನ್ನೊಂದ್ಸರಿ ವಿಡಿಯೋ ಮಾಡಿ ಹಾಕೇನ್ರಿ, ನೀವೆಲ್ಲ ನೋಡ್ರಿ. ಹಂಗೆ ಮತ್ತೆ ಇನ್ನೊಂದು ವಿನಂತಿ ರೀ ನಿಮ್ಮೆಲ್ಲರಿಗೂ, ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡಕತ್ತೀರಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬರ್ರಿ ಹಂಗಾರೆ ವಿಡಿಯೋ ನೋಡೋಣ ಅಂತ. ಪಾರ್ವತಿ, ಈ ಕಡೆದೆಲ್ಲ ಚಂದಾಗಿ ಸ್ವಚ್ಛಂಗೆ ಒರೆಸವ. ನೀನು ಈ ಕಡೆ ಹಾಲ್ ಅದು ಚಂದಾಗಿ ಸ್ವಚ್ಛ ಮಾಡ್ತೀರಾ, ನಾ ಒಳಗಿನ ಕೋಣೆ ಅದು ಒರೆಸ್ಕೊಂಬರ್ತೇನೇನ? ಹ್ಞೂ ಅಜ್ಜಿ, ಹಂಗಾಗ್ಲಿ ರೀ. ಸುನಂದಮ್ಮ ಬಾಯ್ಲೆ. ಏನ್ರಿ ಅವರ? ಅಲ್ಲ ಖರೆ ಹೇಳು, ನಾನು ಅವ್ರಿಗೆಲ್ಲ ಮಾಡಿದ್ದು ಸ್ಪೆಷಲ್ ಅಡುಗೆ ನೀಡು ಅಂತ ಹೇಳಿದ್ದೆ. ಹ್ಞೂ ರೀ ಅವರ, ನೀವು ಹೇಳ್ದಲ್ಲ ನಾನು ನೀಡಿದ್ದು, ನಾನು ಯಾಕೆ ಸುಳ್ಳು ಹೇಳಿರಿ? ಬೇಕಾದ್ರೆ ನಮ್ಮ ಪಾರ್ವತಿನೂ ಇಲ್ಲೇ ಅದಾಳ ನೋಡ್ರಿ. ಅಕ್ಕೀಗ ನನ್ಗಲ್ಲ ಸೇರೆ ಹೇಳಿದ್ ನೀವು, ಬೇಕಾದ್ರೆ ಕೇಳೋಣ ಬರ್ರಿ. ಪಾರ್ವತಿ ಓನಿಟ ಬಾವ ಇಲ್ಲೇ ಹೇಳುವ ಅವ್ರ ಮುಂದೆ ಅವ್ರೇನೇನು ಹೇಳಾರ ಅಡುಗೆ ಮನೆಗೆ ಬಂದು. ಹೌದ್ರಿ ಅವರ, ನೀವು ಹೇಳಿರಿ ನಮ್ಗೆ. ನಾನು ಮತ್ತು ಸುನಂದಾಜಿ ಇಬ್ರು ಅಡುಗೆ ಮನೆ ನಿಂತಿದ್ವಿ ರೀ. ಆವಾಗ ನೀವು ಬಂದು ಏನಂದ್ರಿ ಗೊತ್ತೇನ, ಏನೇನು ಅಡುಗೆ ಮಾಡಿರಿ ಅಂತ ಕೇಳಿದ್ರಿ. ಅದಕ್ಕೆ ನಾವಂದ್ವಿ ಅನ್ನ ಸಾರು ಚಪಾತಿ ಪಲ್ಯ ಮಾಡೇವ್ರಿ ಅಂದ್ವಿ. ಅದಕ್ಕೆ ನೀವು ಏನು ಸ್ಪೆಷಲ್ ಅಡುಗೆ ಮಾಡಿಲ್ಲನ, ಊರಿಂದ ಬೀಗ್ರು ಬಂದಾರ ಏನಾರ ಮಾಡ್ರಿ ಅಂತ ಅಂದ್ರಿ. ನೀವು ಹೇಳಿದ್ದಕ್ಕಲ್ಲ ರೀ ನಾವು ಮಾಡಿದ್ದು, ಇಲ್ಲಾಂದ್ರೆ ನಮ್ಗಾರ ಹೆಂಗೆ ಗೊತ್ತಾಕೈತೆ ಹೇಳ್ರಿ ನೋಡೋಣ. ಹ್ಞೂ ರೀ ಅವರ, ಸಾಹೇಬ್ರು ಫೋನ್ ಮಾಡಿದಾಗ ಊರಿಂದ ಬರಕತ್ತೇವಂತ ಅಷ್ಟ ಅಂದಿದ್ರಿ. ಊರಿಂದ ಬಂದ್ಮೇಲೆ ಸ್ಪೆಷಲ್ ಅಡುಗೆ ಮಾಡಕ್ಕೆ ನೀವು ಹೇಳಿದ್ರಿ ನಮ್ಗೆ. ನನಗೆ ಸರಿ ನೆನಪೈತಿ, ನಾ ಹಂಗೆ ಹೇಳೇ ಇಲ್ಲ. ನಾವ್ ಯಾಕೆ ಸುಳ್ಳು ಹೇಳೋಣ ಹೇಳ್ರಿ ಅವರ? ಅಲ್ರಿ ಅವರ, ನೀವೇನು ಹೇಳ್ತೀರಿ ಅದನ್ನ ಮಾಡ್ಬೇಕು ಹೋದಲ್ರಿ, ನೀವು ಹೇಳ್ದಂಗೆ ಕೇಳ್ಬೇಕು ನಾವು. ಹೌದಲ್ರಿ ಅವರ, ನೀವು ಹೇಳಿದ ಮಾಡ್ಬೇಕು ಹೋದಲ್ರಿ. ನೀವು ಬೇಡ ಅಂದಿದ್ದೇನಾರ ನಾವು ಮಾಡಕ್ಕಾಕೇತೇನ್ರಿ? ಅಯ್ಯಪ್ಪ, ಹಂಗೆ ಮಾಡಕ್ಕಾಕೇತೇನ್ರಿ? ಅಲ್ರಿ ಅವರ, ಯಾವತ್ತರ ಹಂಗೆ ಮಾಡೇವೇನ್ರಿ ನಾವು? ನೀವು ಹಾಕಿದ ಗೆರೆನಾರ ದಾಟೇವೇನ್ರಿ ಹೇಳ್ರಿ ನೋಡೋಣ. ಮತ್ತೆ ರಾತ್ರಿನೂ ಸ್ಪೆಷಲ್ ಅಡುಗೆ ಮಾಡಿ ಹಾಕಂತೀರಿ, ಚಿಕನ್ನು ಮಟನ್ನು ಎಲ್ಲ ಮಾಡಂತ ಹೇಳಿರಿ, ನೆನಪೈತಿಲ್ರಿ? ಮತ್ತೆ ಅದನ್ನಾರ? ಹ್ಞೂ ರೀ ಅವರ, ಅದನ್ನೊಂದು ಹೇಳ್ಬಿಡ್ರಿ ನಮ್ಗೆ. ರಾತ್ರಿ ಮತ್ತೆ ನಾವು ಮಾಡ್ಬೇಕು, ನೀವು ಬ್ಯಾಡ ಅನ್ಬೇಕು, ಮತ್ತೆ ಮನ್ಯಾಗ ಜಗಳ ಆಗ್ಬೇಕು, ಎದಕ್ ಬೇಕ್ರಿ ನಮ್ಗೆ? ನೋಡು, ನಾ ಈಗ ಹೇಳೇನಿ, ರಾತ್ರಿ ಅಂತವೇನು ಮಾಡಬೇಡ್ರಿ, ಇದ್ದಂಥದ್ದು ಅಡುಗೆ ನೀಡ್ರಿ. ಹ್ಞೂ ರೀ ಅವರ, ಹಂಗಾಗ್ಲಿ ರೀ. ನೋಡ್ರಿ, ನಾ ಮತ್ತೆ ಇನ್ನೊಮ್ಮೆ ಹೇಳಾಕತ್ತೇನಿ, ನಾನೇನು ಸ್ಪೆಷಲ್ ಅಡುಗೆ ಮಾಡಕ್ಕೆ ಹೇಳಿಲ್ಲ ನಿಮ್ಗೆ. ಮತ್ತೆ ರಾತ್ರಿ ಹೊಳ್ಳಿ ನನ್ಗೆ ನಿಲ್ಬೇಡ್ರಿ ನೀವು. ಒಂದ್ ವೇಳೆ ಮಾಡಿದ್ರು ನನ್ಗೆ ನನ್ನ ಗಂಡಗೆ ಅಷ್ಟ ನೀಡ್ರಿ, ಆ ಮುದ್ಕಿಗೆ ಅದು ನೀಡಕ್ಕೆ ಹೋಗ್ಬೇಡ್ರಿ. ತಗೋರಿ ಅವರ. ಏನ್ರವ, ಏನ್ ನಡ್ಸಿರಿ ಎಲ್ಲರೂ? ಅದ್ರಿ ಅವರ, ನಿಮ್ಗೆಲ್ಲ ಸ್ಪೆಷಲ್ ಅಡುಗೆ ಮಾಡಿ ಊಟಕ್ಕೆ ನೀಡ್ಬೇಕಂತ್ರಿ. ಇದೇನ ಇದು ಸ್ವಾದ್ ಗಡಿ ಇದ್ದಂಗೆ ಐತಲ್ಲ, ನಾ ಹೇಳೋದೊಂದು ಮಾಡೋದೊಂದು ಮಾಡಕತ್ತಲ್ಲ ಇದು. ಏ ಪಾಪ, ನಮ್ಮ ಬಿತ್ತಿಗೆ ನಮ್ಮ ಮೇಲೆ ಎಷ್ಟರ ಪಿರುತಿ ಐತಿ, ಹೌದಲ್ಲ? ಮಧ್ಯಾಹ್ನಕ್ಕೂ ಸ್ಪೆಷಲ್ ಅಡುಗೆ ಮಾಡಿ ಹಾಕ್ಸಾಳ, ರಾತ್ರಿಗೂ ಸ್ಪೆಷಲ್ ಅಡುಗೆನ ಮಾಡಕ್ಕೆ ಹೇಳಾಳ. ಯವ್ವ, ಏನ್ ಚಂದ ನೋಡ್ಕೊಳಕತ್ತೀಯವ ನಮ್ಮ ನೀನು. ಏ ಪಾರ್ವತಿ, ಏನ್ರಿ ಅವರ? ಅಲ್ಲ, ಈಗ ನಾ ಹೇಳಿದ್ದೇನೆ, ನೀವು ಮಾಡಕತ್ತಿದ್ದೇನೆ. ನಾನು ರಾತ್ರಿ ನಿಮ್ಗೆ ಸ್ಪೆಷಲ್ ಅಡುಗೆ ಮಾಡಿ ಹಾಕಂತ ಹೇಳಿದ್ದೆ ಅಲ್ರಿ ಅವರ. ಈಗರ ಸ್ಪೆಷಲ್ ಅಡುಗೆ ಮಾಡ್ರಿ ಅಂತ ಹೇಳಿರಿ, ಆಗ್ಲಿ ವರ್ಷಿನ ಬದಲಾಯಿಸ್ಬಿಟ್ರಲ್ರಿ. ಈಗರ ಹೇಳಿದ್ನಲ್ಲ, ನಾ ಹಂಗೆಲ್ಲ ಏನು ಅಂದಿಲ್ಲ ಅಂತ ಹೇಳಿ. ಅಲ್ರಿ ಅವರ, ಒಬ್ರು ಹೇಳಕತ್ರ ನೀವು ಒಂದಿದ್ ಖರೆ ಅನ್ಬೋದ್ರಿ, ಇಬ್ರಿಗೂ ಒಂದ ನಮ್ನಿ ಕೆಲಸ ಐತೋದಲ್ರಿ. ನಾವಿಬ್ರು ಒಂದ ನಮ್ನಿ ಹೇಳ್ಬೇಕೋದಲ್ರಿ. ನೀವೇನು ಹೇಳಿರ್ತೀರಿ ಅದನ್ನ ಹೇಳ್ತೇವಿ, ಹೌದಲ್ಲ? ನೀವೇನು ಹೇಳಿರಿ ಅದನ್ನ ಹೇಳ್ಬೇಕೋದಲ್ರಿ. ನಾವಿಬ್ರು ಏನಾರ ಮಾತಾಡ್ಕೊಂಡೇವನಕ ನಿಮ್ಮ ಎದುರಿಗೆ ನಿಂತೇವೆ, ಹೌದಲ್ರಿ? ವಾ ಪಾರ್ವತಿ, ನೀವೊಂದಿಟ್ಟು ಬಾವ ಈ ಕಡೆಗ. ವಿಜವ್ವ, ಏನಂತ ಹೇಳ್ರಿ? ಯವ್ವ, ಯಾಕ ನೀವೊಂದಿಟ್ಟು ದವಾಖಾನಿಗೆ ಹೋಗಿ ತೋರ್ಸ್ಕೊಂಬರೋದು ಆಸೆ ಅನ್ಸಾತತಿ. ನಿನ್ ಗಂಡ ಅಂದಂಗ ಒಂದ್ಸರಿ ಹೋಗುವ. ನನಗೇನಾಗೈತ್ರಿ, ನಾ ಆರಾಮ ಅದೇನಲ್ಲ, ನಾನು ಯಾಕೆ ಹೋಗಿ ತೋರ್ಸ್ಕೊಂಬರ್ಬೇಕು ದವಾಖಾನಿಗ? ಅಷ್ಟೊಂದು ಕಾಳಜಿ ಇದ್ರ ನೀವ ಹೋಗಿ ತೋರ್ಸ್ಕೊಂಬರ್ರಿ. ಅಲ್ಲ, ಯಾರೊಳಗೆ ತ್ರಾಸ ಐತಿ? ಈಗ ನೀ ಅಂದಿ ಮಾತು ಅದ ನಿನಗೆ ನೆನಪಿರೋಂಗಿಲ್ಲ ಅಂದ್ರೆ ನೀನ ಹೋಗಿ ತೋರ್ಸ್ಕೊಂಬರ್ಬೇಕು, ಹೌದಲ್ಲ? ಯಾಕ ಏನ ಮರ್ಯಾಕತ್ತಿ ಬಿಡುವ ನೀ ಎಲ್ಲಾನು. ನೋಡುವ, ಬರ್ತಾ ವಯಸ್ಸಾಗತೈತಿ, ಇನ್ನೂ 60 ಆಗಿಲ್ಲ, ಆಗ್ಲೇನ ಅರಳು ಮರಳು ಚಲೋ ಆಗೈತಿ. ಹೋಗು ಡಾಕ್ಟರ್ ಹತ್ರ ಹೋಗಿ ಒಂದಿಟ್ಟು ಚೆಕಪ್ ಗಿಕಪ್ ಮಾಡಿಸ್ಕೊಂಬ. ಏನ್ ಹೇಳಕತ್ತೀರಿ ಚಿಕ್ಕಮ್ಮರ ನೀವು? ಮತ್ತಿನ್ನೇನ ಪಾಪ ಅವ್ರ ಮೇಲೆ ಏನೇನ ಗದ್ರಾಕತ್ತಿದ್ದಿ? ನೀ ಏನಂದಿ ಅದನ್ನ ಹೇಳಾರ ಅವ್ರು. ನೀ ಹಿಂಗ್ ಮಾಡಿದ್ರೆ ಹೆಂಗವ ಮುಂದೆ? ಹೋಗುವ, ಒಂದಿಟ್ಟು ಆರಾಮ್ ತಗೊಂಬ, ಹೋಗಿ ನಿದ್ದಿ ಮಾಡ್ಬಾ, ಗುಳಿಗೆ ಅದು ಸರಿ ತಗೋ. ನಾನು ನಿನ್ ಗಂಡಗೆ ಹೇಳ್ತೇನೆ ತಗೋ, ದವಾಖಾನಿ ಕರ್ಕೊಂಡು ಹೋಗ್ಬರ್ತಾನ. ಅಂದ್ರೆ ನಾನು ಹುಚ್ಚಿಡ್ದತೇನ? ಇಲ್ವಾ, ನಿನಗೆ ನಾವೇನಾರು ಹುಚ್ಚಿ ಅಂದೇವೇನ? ಅಂದ್ರೆ ಹುಚ್ಚಿನ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲಾರು ಸೇರಿ ನನ್ನ? ಇಲ್ವಾ, ನಾವ್ಯಾಕೆ ಹಂಗ ಹೇಳೋಣ ಹೇಳಿ ನಿನಗ? ಅಷ್ಟಕ್ಕೂ ನಿಮ್ಗೆ ಹುಚ್ಚಿ ಪಟ್ಟ ಕಟ್ಟಿ ನಮಗೇನಾಗಬೇಕಾಗೈತಿ? ನಮಗೇನಾರ ಲಾಭ ಐತೇನ ಹೇಳಿ ನೋಡೋಣ, ಹೌದಲ್ಲ? ಹಾ, ಇವ್ರಂದಂಗ ನಂದ ಏನಾರ ತಲೆ ಹಾಪ ಆಗತ್ತೈತೆ ಹೆಂಗ ಮತ್ತೆ? ತಗೋವಾ, ನೀನು ಒಂದಿಟ್ಟು ರೆಸ್ಟ್ ಅದು ತಗೋ, ನಿನ್ ಗಂಡನ ಮುಂದೆ ಹೇಳ್ತೇನಂತ, ದವಾಖಾನಿಗೆ ಅದು ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತಾನ. ವರ ನಮ್ಮ ಮನೆ ಹಂತಕ್ಕೆ ಅಲ್ಲೂ ಒಬ್ಬಕೀಗ ಹಂಗ ಆಗಿತ್ರಿ. ಹೆಂಗ? ಆಕಿ ಏನ್ ಹೇಳ್ತಿದ್ದಲ್ರಿ, ಅದ ಆಕಿಗ ನೆನ್ಪಿರ್ತಿದ್ದಿಲ್ಲ. ಹೌದ್ರಿ ಅವರ, ನಮ್ಮ ಮನ್ಯಾಗ ನಮ್ಮ ಅವ್ವಾರ ತಂಗಿ ಮಗಳಿಗೂ ಹಂಗಾಗಿತ್ರಿ. ಆಕಿ ಏನ್ ಮಾತಾಡ್ತಾಳ ಅಂತ ಹೇಳಿ ಆಕಿಗ ಗೊತ್ತಾಕಿದ್ದಿಲ್ರಿ. ಆಕಿ ಹೇಳೋದ ಒಂದಾಕಿತ್ತು, ಮಾಡೋದ ಒಂದಾಕಿತ್ರಿ. ಆಮೇಲೆ ಆಕಿಗ ದವಾಖಾನಿಗೆ ತೋರಿಸಿದ್ಮೇಲೆ ಹುಚ್ಚ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಿ. ಅಲ್ಲಿ ಸೇರಿಸಿದ್ಮೇಲೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರಿ. ಈಗ ಒಂದಿಟ್ಟು ಆರಾಮ ಅನ್ಸ್ತಾ. ನಮ್ಮ ಮನೆ ಕಡೆನೂ ಹಂಗಾಗಿತ್ರಿ ಅವರ. ನಮ್ಮ ಮನೆ ಬಾಜುರಿ ಆ ಹುಡುಗಿಗೂ ಹಂಗಾಗಿತ್ರಿ. ಡೆಲಿವರಿ ಆದ ಕೂಡಲೇ ಹಂಗಾಗ್ಬಿಟ್ಟಿತ್ತು ನೋಡ್ರಿ. ಆಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಭಾಳಷ್ಟು ರೊಕ್ಕ ಖರ್ಚು ಮಾಡಿದ್ರಿ. ಎಷ್ಟು ರೊಕ್ಕ ಖರ್ಚಿದ್ರು ಏನು ಉಪಯೋಗ ಬೀಳಿಲ್ರಿ. ಯಾಕ ಏನಾತ ಆಮೇಲೆ ಆಕಿಗ? ಅಂದ್ರೆ ಆಕಿಗ ಪಾಪ ಪೂರ್ತಿ ಆರಾಮ ಆಗ್ಲಿಲ್ರಿ. ಅದೇನ ಅವ್ರಿಗೆ ಫಾರಿನಿಗೆ ಕರ್ಕೊಂಡೋಗಿ ತೋರ್ಸು ಅಂದ್ರಂತ್ರಿ. ಪಾಪ ಅವ್ರಿಗೆ ಫಾರಿನಿಗೆ ಕರ್ಕೊಂಡೋಗಿ ಖರ್ಚು ಮಾಡ್ಸಕ್ಕೆ ರೊಕ್ಕ ಇರ್ಬೇಕಲ್ರಿ. ಅಷ್ಟು ತೋರಿಸಿ ಮುಂದಿದ್ದು ನಿಮ್ಮ ಕೈಯಾಗ ಐತ್ರಿ ಅಂತಂದ್ರೆ ಕೈ ಬಿಟ್ಬಿಟ್ರಿ. ಯಾಕ ಏನಂದ್ರಂತ ಡಾಕ್ಟ್ರ್? ಆಕಿಗ ಸ್ವಲ್ಪ ಅವ್ರ ಬಗ್ಗೆ ಮಾತಾಡೋದು, ಇನ್ನೊಬ್ರಿಗೆ ಕೆಟ್ಟ ಬಯಸೋದು ಚಟ ಭಾಳ ಇತ್ರಿ. ಅದನ್ನೆಲ್ಲ ಬಿಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಸರಿ ಆಕಳ ಅಂದ್ರಿ. ಓ, ನೀ ಹೇಳ ಅರ್ತೇನ ನಾನು ಹಂಗ ಕೆಟ್ಟದೇನಂತ ಅರ್ತೇನ? ಅಯ್ಯೋ ಅವರ, ನಿಮ್ ಬಗ್ಗೆ ಹಂಗ ಮಾತಾಡಕತ್ತಿಲ್ರಿಪ್ಪ. ನೀವು ದೇವ್ರಂತ ಮನುಷ್ಯರಿಪ್ಪ. ನಿಮ್ಮೆಲ್ಲ ಪೋದ ಹಾಕಿದ್ರ ಆ ದೇವ್ರ ಮೆಚ್ಚಾನ? ಹಂಗ ಹೇಳ ಮತ್ತ. ಈಗ ಏನ್ ಮಾಡೋದು ಸುಶ್ಲಮ್ಮ, ನನಗೆ ಹಿಂಗೆಲ್ಲ ಆಗಕತ್ತೈತಲ್ಲ. ವರ, ನಿಮ್ಗೊಂದು ಮಾತು ಹೇಳ್ತೇನೆ ನೋಡ್ರಿ. ಹೇಳ ಜಲ್ದಿ. ನೀವು ಭಾಳ ಚಿಂತೆ ಅದು ಮಾಡಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಹೆಂಗ್ ಚಿಂತೆ ಮಾಡಬಾರ್ದು, ಈ ಮುದುಕಿ ನೋಡಿದ್ರ ನನ್ನ ತಲೆಗಲ್ಲ ಮೆದುಳ್ಗ ಕೈ ಹಾಕ್ಬಿಟ್ಟೈತಿ.
ಇವರೆಲ್ಲ ಸೇರ್ಕೊಂಡು ತುಸ ಕಾಡಾರ ನನಗ. ನನ್ನ ಮಗಳ ಪ್ರೀತಿಗೂ ಏನು ಕಡಿಮೆ ಕಾಟ ಕೊಟ್ಟಿಲ್ಲ ಇವ್ರು. ಪಾಪ ನನ್ನ ಮಗಳು ಹೆಂಗೈತ ಏನ. ಮಮ್ಮಿ ಯಾಕವಾ ನನ್ನ ಮಗಳ ಏನಾತ್ ನಿನಗ? ಯಾಕೆ ಹಿಂಗೆ ಅಳಕತ್ತಿದಿ? ಅಳುವಂಥದ್ದು ಏನಾಗೈತವಾ ನಿನಗ? ಮಮ್ಮಿ ನಂಗ ಮನಿ ಬಿಟ್ಟು ಹೊರಗೆ ಹಾಕ್ಬಿಟ್ರು. ಏನು ನಿನ್ನ ಮನಿ ಬಿಟ್ಟು ಹೊರಗೆ ಹಾಕಿದ್ರ? ಎಲ್ಲ ಸೀತಾಂದ ಪಿತೂರಿ ಹೌದಲ್ಲ? ಯವ್ವ ನನಗೆ ಗೊತ್ತಿಲ್ಬೇ. ಮತ್ತೇನ ಸುಳ್ಳಪಳ್ಳೆ ಎದಕ್ಕೆ ಹೊರಗೆ ಹಾಕ್ತಾರ ಅವ್ರು ನಿನಗ? ಆ ಸೀತಾನ ಏನ ಕಡ್ಡಿ ಅಲ್ಲಾಡ್ತಿರ್ತಾಳಲ್ಲೇ ಅದಕ್ಕೆ ಮನಿ ಬಿಟ್ಟು ಹೊರಗೆ ಹಾಕ್ಯಾರ ನಿನಗ. ನಿಮ್ಮತ್ತೆಲ್ಲದಾಳ ನಿನ್ನ ಮನಿಯಿಂದ ಹೊರಗೆ ಹಾಕಿದ ಕೂಡಲೇ ತವ್ರ ಮನಿಗೆ ಹಾಕಿ ಬಿಟ್ಟಬಿಟ್ಲೇನ? ನಿನಗ ಜಗಳ ಮಾಡಿ ಗಂಡ ಮನಿಯಿಂದ ಹೊರಗೆ ಹಟ್ಟಕ್ಕ ಅಲ್ಲಿ ಮದಿ ಮಾಡ್ಕೊಟ್ಟಿದ್ದ. ಇಷ್ಟೆಲ್ಲ ಬಾಯ ಆಗತೈತಿ. ಆ ಗುಂಡಾನಿ ಎಲ್ಲಿ ಹೋಗಿತ್ ನೋಡ ಮುದುಕಿ. ಬೇರೆ ಹೊತ್ನಾಗ ನಂದೊಂದು ಎಲ್ಲಿ ಇಡ್ಲಿ ಅಂತ ಹೇಳಿ ಓಡ್ ಬರ್ತಾಳ. ಇಲ್ಲಿ ಇಷ್ಟೆಲ್ಲ ದೊಡ್ಡ ರಾಮಾಯಣ ಆಗೈತಿ. ಒಂದಿಟರ ಹಣೆ ಕೇಳನ ನೋಡು. ಅಯ್ಯ ಪ್ರೀತಿ ಯಾವಾಗ ಬಂದ್ಯಾವ? ಅಜ್ಜಿ ಯಾಕವಾ ಪ್ರೀತಿ ಏನಾತ? ನೀವೇನ್ ಹೇಳಿದ್ರಿ ಅವತ್ತ? ಯಾವತ್ವಾ? ಅದ ಅವತ್ತ ಎಲ್ಲ ಸತ್ಯ ಹೇಳಿದ್ರ ನನ್ನ ಮನಿ ಬಿಟ್ಟು ಹೊರಗೆ ಹಾಕಂಗಿಲ್ಲ ಅಂತ ಹೇಳಿದ್ರಿಲ್ಲ? ಹೌದಲ್ಲ. ಮಾತಿಗ ಕೊಟ್ಟಂಗ ನಿನ್ನೆಲ್ಲ ಹೊರಗೆ ಹಾಕಿದ್ವಿ. ನಿಮ್ಮ ಮನೆಗ ಇದ್ದಲ್ಲ ಪ್ರೀತಿ. ಏನ್ ಮಮ್ಮಿ ಏನು ಎಲ್ಲ ಸತ್ಯ ಹೇಳ್ಬಿಟ್ಟೆ ಅಲ್ಲೇ? ಹ್ಞೂ ಮಮ್ಮಿ. ಅವತ್ತ ಅಪ್ಪಾಜಿ ಬಂತಲ್ಲ, ಅಪ್ಪಾಜಿ ಎಲ್ಲ ಕೇಳ್ತು. ಏನಾಗೈತಿ ಏನು ಅಂತಂದೇಳಿ ಸರಿ ಹೇಳು, ಇಲ್ಲಾಂದ್ರೆ ನಾ ಮನೆ ಬಿಟ್ಟು ಹೋಗ್ತೀನಿ ಅಂತಂದು ಹೇಳಂತು. ನೀ ಏನು ಹೇಳಿಲ್ಲ ಅಂದ್ರೆ ನನಗೂ ನಿನಗೂ ಏನೂ ಸಂಬಂಧ ಇಲ್ಲ. ನೀನು ನಮ್ಮ ಮನೆಗೆ ಬರಬೇಡ. ನಾನು ನಿಮ್ಮ ಅಪ್ಪಲ್ಲ. ನೀ ನನ್ನ ಮಗಳು ಅಲ್ಲ, ಆಕಿ ನನ್ನ ಹೆಂಡ್ತಿನೂ ಅಲ್ಲ, ನಾಕಿ ಗಂಡನೂ ಅಲ್ಲ. ನೀ ಎಲ್ಲ ಬಿಡಿಸಿ ಹೇಳಿದಿ. ನಿನ್ಗ ಇನ್ನೂ ಸಂಬಂಧ ಅನ್ನೋದು ಉಳಿಸ್ಕೊಂತೇನೆ. ಇಲ್ಲ ಅಂದ್ರ ನನಗೂ ನಿನಗೂ ಏನೂ ಸಂಬಂಧ ಇಲ್ಲ. ಇವತ್ತಿಗ ಎಲ್ಲ ಕಡಿತು ಅಂತಂತ ಹೇಳಂತ ಅಪ್ಪಾಜಿ. ಅದಕ್ಕೆ ಎಲ್ಲ ಬಾಯ್ ಬಿಟ್ಬಿಟ್ಟೆನ. ಎಲ್ಲ ಬಾಯ್ ಬಿಟ್ಬಿಟ್ಟೆ. ಓ ಇಷ್ಟೆಲ್ಲ ನಾಟಕ ಮಾಡಿಯನ? ಅಲ್ಲ ಒಂದೀಟ ನನಗೆ ಸುದ್ದಿ ಮುಟ್ಟಿಸ್ಬೇಕು ಬೇಡ? ಅಪ್ಪಾಜಿನ ಎಲ್ಲ ಹೇಳಿತ್ತು ಏನು ಹೇಳ್ಬೇಡ ನಿನ್ ಮುಂದೆ ಅಂತ ಹೇಳಿ. ಆಮೇಲೆ ನಮ್ಮ ಮಾವ ಗುಂಡಾನಿ ಅಜ್ಜಿ ಎಲ್ಲರೂ ಮಾತು ಕೊಟ್ಟಿದ್ರು ಮನಿ ಬಿಟ್ಟು ಹೊರಗೆ ಹಾಕಂಗಿಲ್ಲ ಅಂತ ಹೇಳಿ. ಮೊದ್ಲ ನಾನು ಅವ್ರಿಗೆಲ್ಲ ಹೇಳಿದ್ದೆ, ಎಲ್ಲ ಹೇಳಿದ್ರೆ ಮನಿ ಬಿಟ್ಟು ನೀವು ನನ್ನ ಹೊರಗೆ ಹಾಕ್ತೀರಿ ಅಂತ ಹೇಳಿ. ಅದಕ್ಕೆ ಗುಂಡಾನಿ ಅಜ್ಜಿ ನಮ್ಮ ಮಾವ ಮಾತು ಕೊಟ್ಟಿದ್ರು ಮನಿ ಬಿಟ್ಟು ಹೊರಗೆ ಹಾಕಂಗಿಲ್ಲ ಅಂತ ಹೇಳಿ. ಅಲ್ಲ ಇಷ್ಟೆಲ್ಲ ನಂಬಿ ಹೆಂಗ್ ಮೋಸ ಹೋದೆ? ಒಂದೀಟರ ಸುದ್ದಿ ಮುಟ್ಟಿಸ್ಬೇಕ ಬೇಡ ನನಗ? ಎಲ್ಲಿಂದ ಹೇಳಿ? ಬರೀ ನಿಂದ ಹಚ್ಕೊಂಡ್ ಕುಂತಿದ್ದೆ ಅಲ್ ಮನ್ಯಾಗ. ಏನಾರ ಹೇಳ್ಬೇಕಂತ ಬಂದಾಗೊಮ್ಮೆ ನಿಂದ ಏನಾರ ರೊಳ್ಳಿ ಹೇಳ್ಕೊಂಡ್ ಕುಂದಿರ್ತಿದ್ದಿ. ಆಮೇಲೆ ಏನಾರ ಹೇಳ್ಬೇಕಂದ್ರೆ ಯಾರು ಇರ್ತಿದ್ರು. ಇಲ್ಲಿಗೆ ಬಂದ್ಮೇಲೆ ಎಷ್ಟು ಸರಿ ಫೋನ್ ಹಚ್ಚನ್ ಗೊತ್ತೇನ? ಎತ್ತರ ಎತ್ತಿದ್ದನ ನೀನು? ಅಯ್ಯೋ ಅವರ ಅದ್ ಹಂಗಾಗಿಲ್ರಿ. ಇಲ್ಲೇ ನಿಮ್ಮ ಅವ್ರ ಕತಿನ ಬೇರೆ ಆಗೈತಿಲ್ಲ. ಭಾರತಿ ಸಬ್ ಸುಮ್ನಿರ. ಮೊದ್ಲ ನನ್ನ ಮಗಳು ಬ್ಯಾಸತ್ ಬಂದ ಪಾಪ. ಕಿನ್ನ ಅಲ್ಲಿ ಗಂಡನ ಮನೆ ಹೊರಗೆ ಹಾಕ್ಯಾರ. ಈಕಿ ಇಲ್ಲಿ ಬಂದು ಮನೆಗಿಂದ ರೊಳ್ಳಿ ಹೇಳಕತ್ತ. ಅದ್ರಾಗ ಏನೈತಿ ಬಿಡ್ರಿ ಅವರ. ಗೊತ್ತಾದ್ರ ಆಗ್ಲಿ ಬಿಡ್ರಿ. ಆಕಿ ಕೇಳ್ದ ಇನ್ಯಾರು ಕೇಳ್ಬೇಕು? ನಾ ಈಗ ಹೇಳಿದಿಲ್ಲ ರೀ ನಿಮ್ಗ. ಯಾರು ಕೆಟ್ಟ ಕೆಲಸ ಮಾಡ್ತಾರ ಅವ್ರ ಅದು ಬಿಡೋ ತನಕ ಅವ್ರು ಹುಚ್ಚಿ ಬಿಡಲ್ಲ ಅಂತ ಹೇಳಿ. ಓ ಅಂದ್ರ ನಾ ಕೆಟ್ಟ ಕೆಲಸ ಮಾಡಕತ್ತೀನಿ, ನನಗೆ ಹುಚ್ಚ ಹಿಡ್ದೈತಿ ಅಂತ ಅರ್ಥನ? ಅಯ್ಯೋ ಹಂಗಲ್ರಿ ಅವರ, ನಾ ಹಂಗಂದಿಲ್ರಿ. ಅದು ಪ್ರೀತಿ ಅವರ ಈಗ ಅಂದ್ರಲ್ರಿ, ಅದಕ್ಕೆ ಅವ್ರಿಗೆ ತಕ್ಕ ಶಾಸ್ತಿ ಸಿಕ್ಕೈತಿ ಅಂತ ಹೇಳಿ ಅನ್ನಕ್ ಹೋಗಿ ಹಿಂಗ ಅಂದೇರಿ. ನೀವಿಬ್ರು ಬಾಳ ಶಾಣೆ ಆಗಕ್ ಹೋಗ್ಬೇಡ್ರಿ. ನಿಮ್ ಕೆಲಸ ಏನೈತೆ ನೋಡ್ಕೊ ಹೋಗ್ರಿ. ನಮ್ಮ ಮನಿ ವಿಷಯದಾಗ ಅದು ತಲೆ ಹಾಕಕ್ ಹೋಗ್ಬೇಡ್ರಿ ನೋಡ್ರಿ. ಹ್ಞೂ ರೀ ಅವರ ಹಂಗಾಗ್ಲಿ. ಪಾರ್ವತಿ ನಿಂತ್ಕೋ ಇಲ್ಲೇ. ಏನ್ರಿ ಅವರ? ಏನದು ನಮ್ಮ ಮಮ್ಮಿದು? ಅದು ರೀ. ಪಾರ್ವತಿ ನೀ ಸುಮ್ಮನೆ ಒಳಗೆ ಹೋಗ. ಹ್ಞೂ ರೀ ಅವರ. ಪಾರ್ವತಿ ಹೇಳಿ ಹೋಗ್ನಿ. ಪಾರ್ವತಿ ನೀ ಕಡೆ ಬಾವನ ಹೇಳ್ತೇನೆ ನೋಡ್ರಿ ಅವರ. ನನಗೆ ನಿಮ್ಮ ಆರೋಗ್ಯ ಮುಖ್ಯ ರೀ. ನಾನು ಪ್ರೀತಿ ಅವರ ಮುಂದೆ ಎಲ್ಲಾನು ಹೇಳ್ತೇನೆ. ಅಂದ್ರೆ ಅವರು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಹೋಗಿ ನಿಮ್ಗೆಲ್ಲ ಆರಾಮ ಮಾಡ್ತಾರ. ಅವರ ಅದು ಏನಾಗೈತೆ ಅಂದ್ರೆ ರೀ, ಇಷ್ಟೆಲ್ಲ ಆಗೈತೆ ನೋಡ್ರಿ. ನಾವೇನು ಹೇಳಿದ್ರು ಅದ್ರ ಉಲ್ಟಾನ ಮಾತಾಡಕತ್ ಬಿಟ್ಟಾರ್ರಿ. ಅವ್ರು ಏನು ಹೇಳಿರ್ತಾರೆ ಅದನ್ನ ಮಾಡ್ತೀವಿ ನಾವು. ಮತ್ತು ಹಂಗೆ ಹೇಳೇ ಇಲ್ಲ ಅಂತೇಳಿ ನಮ್ಮ ಮೇಲೆ ಬಾಯ್ ಮಾಡ್ತಾರ್ರಿ. ಬೇಕಾದ್ರೆ ಗುಂಡಾನಿ ಅಜ್ಜಿಗ ಕೇಳ್ಕೊರಿ. ಹೌದ್ರಿ ಅಜ್ಜಿ? ಹೂನ್ವಾ ಮಗಳ, ನಾನು ನಿನಗೆ ಫೋನ್ ಹಚ್ಚಿ ಹೇಳ್ಬೇಕಂತ ಮಾಡಿದ್ದೆ. ಇನ್ನು ಪೂರ್ತಿ ಏನು ಗೊತ್ತಾಗಿದ್ದಿಲ್ಲಲ್ಲ, ಅದಕ್ಕೆ ಸುಮ್ಮನಿದ್ದೆ. ಈಗ ಇವರಿಂದ ನಿನಗೆಲ್ಲ ಗೊತ್ತಾಗೈತಿ ಅಂತಂದ್ಮೇಲೆ ನಾನು ಮುಚ್ಚಿಟ್ಟೇನು ಮಾಡಲಿ? ಹೌದಲ್ಲ? ಮೊದಲು ನಿಮ್ಮ ಅವ್ನ ಕರ್ಕೊಂಡೋಗಿ ದವಾಖಾನಿಗೆ ಅದು ತೋರಿಸ್ಕೊಂಡ್ ಬರ್ಬೇಕಾಗೈತಿ. ಈಗ ಅದನ್ನೆಲ್ಲ ಬಿಡು. ನಿನ್ನ ಯಾಕೆ ಮನೆಯಿಂದ ಹೊರಗೆ ಹಾಕಿದ್ರು ಅದನ್ನ ಹೇಳು. ಪ್ರೀತಿ ಏನ್ರಿ ಅಜ್ಜಿ? ನಿನ್ನ ಮನೆ ಬಿಟ್ಟು ಯಾರು ಹೊರಗೆ ಹಾಕಿದ್ರವ? ನನ್ನ ಮಗ ಏನ? ಇಲ್ರಿ. ಮತ್ತು ನನ್ನ ಸೊಸಿ ಏನ? ಇಲ್ರಿ. ಓ ಹಂಗಾರ ನಾ ಅನ್ಕೊಂಡಂಗಿದ್ದು ಆ ಸೀತಾನ್ ಕೆಲಸನ ಬಿಡು. ಕರೆ ಹೇಳಿ ಪ್ರೀತಿ, ಆ ಸೀತಾನ ಹೋದಲ್ಲ? ಇಲ್ಲವ. ಸೀತಾನೂ ಅಲ್ಲ, ನಿಮ್ಮ ಅವನು ಅಲ್ಲ, ನಿಮ್ಮ ಅತ್ತಿನೂ ಅಲ್ಲ. ಮತ್ತಿನ್ಯಾರು? ಅದು ಏನಾತಂತ ಅಂದ್ರ, ಅವತ್ತ ನೀವೆಲ್ಲ ಈ ಕಡೆಗೆ ಬಂದ್ರಿ ನೋಡು. ನೀನು, ಅಪ್ಪಾಜಿ, ಗುಂಡಾನಿ ಅಜ್ಜಿ, ಅಜ್ಜ ಎಲ್ಲರೂ ಈ ಕಡೆಗೆ ಬಂದ್ರೆ ಅವಾಗ ನಾನು, ನಮ್ಮ ಅತ್ತಿ, ನಮ್ಮ ಮಾವ, ಸೀತಾ ಎಲ್ಲರೂ ಎಷ್ಟು ಪ್ರೀತಿಯಿಂದ ಕೂಡೆ ಉಂಡ್ವಿ. ಆಮೇಲೆ ಸೀತಾನು ನನಗೆ ಭಾಳ ಚಂದ ನೋಡ್ಕೊಳಕತ್ತಿದ್ಲು. ಇಷ್ಟಕ್ಕೆಲ್ಲ ಕಾರಣ ಆಕಿನ. ಮತ್ತೆ ಆಕಿನ ಹೊಗಳ್ತೇನ? ಆಕಿ ಏನು ಹೇಳ್ತಾಳ ಅದನ್ನ ಕೇಳುವ. ಒಂದಿಟ್ಟು ಪೂರ್ತಿ ನಡಕ್ ಬಾಯ್ ಹಾಕ್ಬೇಡ. ಅದ ನಿನ್ನಿಂದನ ಇವತ್ತಾಕಿಗೆ ಆಗತಿ ಬಂದಿರೋದು. ಸುಧಾರಿಸ್ಬೇಕು ಅನ್ನಂಗಿಲ್ಲ ನೋಡು. ಮತ್ತು ನಡಕ್ ಬಂದು ಕಡ್ಡಿ ಅಲ್ಲಾಡಿಸ್ತಿ. ಆಮೇಲೆ ಏನಾಯ್ತು ಅಂದ್ರೆ ನಮ್ಮ ಅತ್ತಿ ನನ್ನ ಗಂಡಗ ಫೋನ್ ಮಾಡಿ ಮನ್ಯಾಗ ನಡೆದಿದ್ದು ಇಷ್ಟು ಹೇಳ್ಬಿಟ್ರು. ನಿಮ್ಮ ಅತ್ತಿ ನಿನ್ನ ಗಂಡಕ್ಕೆ ಫೋನ್ ಮಾಡಿ ಎಲ್ಲ ಹೇಳ್ಬಿಟ್ಲಾ? ಅವಾಗ ಏನಾತಂತ ಅಂದ್ರ, ಅಕ್ಕ ಈಗ ಸಂಜೆ ಚಾ ಕುಡ್ದು ರಾತ್ರಿಗೆ ಏನೇನು ಅಡುಗೆ ಮಾಡ್ಬೇಕಂತಂದೇಳಿ ಹೇಳ್ಕೊಡ್ಲಾ ನಿಂಗೆ? ಸೀತಾ ನಂಗೆ ಅಕ್ಕ ಒಂದಿಟ್ಟು ಬ್ಯಾಸರ ಬಂದಂಗೆ ಆಕತ್ತ. ಹೌದೇನಕ್ಕ? ಹಂಗಾರ ನೀವು ಒಂದಿಟ್ಟು ಸುಮ್ಮನೆ ಕುತ್ಕೊಂಡು ಟಿವಿ ನೋಡಿ ರೆಸ್ಟ್ ತಗೋ. ರಾತ್ರಿಗೆ ನಾ ಮಾಡಿ ಊಟಕ್ಕೆ ನೀಡ್ತೇನಂತ. ಬೇಕಂದ್ರೆ ಉಂಡಾದ್ಮೇಲೆ ಅಡುಗೆ ಮನೆ ಸ್ವಚ್ಛ ಮಾಡಕ್ಕೆ ನಾನು ಕೈ ಜೋಡಿಸ್ತೇನಂತ. ಒಂದಪಟ್ಟಿಗೆ ಕೆಲಸ ಮಾಡಿ ಮಾಡಿ ಮೈಕೈ ಎಲ್ಲ ನೋವು ಬರಕತ್ತತ್ವಾ. ಇನ್ನೊಂದು 2 ದಿವಸ ಬೇಕು ನಂಗೆ ಸುಧಾರಿಸ್ಕೊಳಕ್ಕೆ. ತಗೋಕ ಹಂಗಾಗ್ಲಿ ನೀ ಕುಂದ್ರು. ಸೀತಾ ಭಾಳ ದಿವಸ ಆಗೈತಿ. ಇವತ್ತು ಬಿಗ್ ಬಾಸ್ ನೋಡ್ಲಾ ನಾನು? ಇವತ್ತು ಒಂದೋ ದಿವಸನವ. ಮತ್ತು ನಾಳಿಂದ ನಿನ್ನ ಜೊತೆ ಕೆಲಸಕ್ಕೆ ಕೈಗೂಡ್ತೇನೆ. ಇರ್ಲಿ ತಗೋಕ, ಏನಾಗಂಗಿಲ್ಲ, ನಾ ಮಾಡ್ತೇನಂತ. ಹಂಗಾರ ನೀ ಟಿವಿ ನೋಡ, ನಾ ಕೆಲಸ ಮಾಡಿ ಬರ್ತೇನಂತ. ನೀನು ಬಡ ಕೆಲಸ ಮುಗಿಸ್ಕೊಂಬಾ. ನನ್ನ ಜೋಡಿ ಕುತ್ಕೊಂಡು ಬಿಗ್ ಬಾಸ್ ನೋಡುವಂತಿ. ಭಾರಿ ಮಜಾ ಬರ್ತದೆ ನೋಡಕ್ಕೆ, ಗೊತ್ತೇನ? ಹೋಗಕ್ಕ ನನಗೇನು ಒಂದು ಗೊತ್ತಾಗಂಗಿಲ್ಲ. ಅದು ಏನೆಲ್ಲ ಹೇಳ್ತೀನಿ ಬಾ. ಎಷ್ಟು ಚಂದ ಆಟ ಆಡ್ತಿರ್ತಾರೆ ಗೊತ್ತೇನ ಅದ್ರಾಗ. ನೋಡಿದ್ರೆ ನಿನಗೂ ಭಾರಿ ಇಂಟ್ರೆಸ್ಟ್ ಬರ್ತೈತಿ. ಹೋಗಕ್ಕ ಬರೀ ಜಗಳ ಆಡ್ತಿರ್ತಾರ ಅದ್ರಾಗ. ಏನೆಲ್ಲ ಹೇಳ್ತೀನಿ ಬಾ. ಅದು ನೋಡಕ್ ಒಂಥರ ಮಜಾ ಬರ್ತೈತಿ. ನೀ ಜಲ್ದಿ ಕೆಲಸ ಮುಗಿಸ್ಕೊಂಬಾ. ದಿನ ನೋಡಕತ್ತೆ ಅಂದ್ರೆ ನೀನು ಅದನ್ನ ಹೇಳ್ತಿದ್ದಿ. ಯಾರು ಹೆಂಗೆ ಅಂತ ಹೇಳಿ ನಿನಗೆ ಗೊತ್ತಾಕೈತಿ. ಆತ್ ತಗೋಕ, ಜಲ್ದಿ ಕೆಲಸ ಮುಗೀತು ಅಂದ್ರೆ ಬಂದು ನೋಡ್ತೇನಂತ. ಏನು ಆ ಪ್ರೀತಿ ಆರಾಮ್ ಟಿವಿ ನೋಡ್ಕೊಂಡು ಕುಂತ್ಬಿಟ್ಟಿಯಲ್ಲ? ಹ್ಞೂ ರೀತಿ. ಯಾಕೆ ಭಾಳ ಬ್ಯಾಸರ ಬರಕತ್ತಿತ್ತ? ಸೀತಾ ಹೇಳ್ದೆ ಆಕೆ ಎಲ್ಲ ಕೆಲಸ ಮಾಡ್ತೇನೆ ಅಂದ್ಲಾ. ಅದಕ್ಕೆ ಟಿವಿ ನೋಡ್ಕೊಂಡು ಕುಂತೆ ನೋಡ್ರಿ. ನೀವು ಬರ್ರಿ, ನೀವು ನೋಡ್ಬರ್ರಿ ಟಿವಿ. ಹೌದಾ? ಈ ಜಂಜಾಟದಾಗ ಟಿವಿ ನೋಡಕ್ ಆಗಿದ್ದಿಲ್ಲ ನನಗೂ.
ನಿನ್ ಜೋಡಿ ಕುತ್ಕೊಂಡು ನಾನು ಒಂದಿಟ್ಟು ನೋಡ್ತೇನೆ. ಹಿಂಗ ಎಲ್ಲಾರು ನನ್ನ ಜೋಡಿ ಚಂದಾಗಿದ್ರು. ಮನಿ ಒಳಗ ಯಾರು ತಾರತಮ್ಯ ಅನ್ನೋದ ಮಾಡಕತ್ತಿದ್ದಿಲ್ಲ. ಸೀತಾನು ನಾ ಹೇಳ್ದಂಗ ಕೇಳ್ತಿದ್ಲಾ. ಅತ್ತಿ ಮಾವ ಎಲ್ಲಾರು ನನ್ನ ಜೋಡಿ ಚಂದಾಗಿನ ಇದ್ರು. ಸೀತಾಂದು ಏನು ಪ್ರಾಬ್ಲಮ್ ಇರಲಿಲ್ಲ. ಹಿಂಗ ಒಂದ್ 2 ದಿವಸ ಕಳೀತು. ನಾ ಮತ್ತೆ ಒಂದ್ ದಿವಸ ಫೋನ್ ಮಾಡಿ ನನ್ನ ಗಂಡಗ ಇಲ್ಲಿ ವಿಷಯ ಹೇಳಿದ್ರಂತ. ಅಷ್ಟೆಲ್ಲ ಹೇಳಿ ಈಗೇನು ತ್ರಾಸಿಲ್ಲಪ್ಪ, ಎಲ್ಲ ಸರಿಯಾಗೈತಿ, ನೀನ್ ತಲೆ ಕೆಡ್ಸ್ಕೊಬೇಡ ಅಂತಾನು ಹೇಳಿದ್ರಂತ. ಆದ್ರೂ ನಮ್ಮ ಮನ್ಯಾಗ ಅವರು ಒಂದ್ ದಿವಸ ಸಡನ್ ಆಗಿ ಬಂದ್ಬಿಟ್ರು ಮನೀಗ. ಬಂದವ್ರ ಅಪ್ಪ ಸತೀಶ, ನೀ ಈಗ ಬಂದೇನ್ಪ? ರೀ ಈಗ ಬಂದ್ರಿ, ಬರ್ರಿ ಚಾ ಮಾಡ್ಕೊಡ್ತೇನಂತ ಕುಡಿವಂತ್ರಿ. ಯಾಕ್ರಿ ನನಗೆ ಯಾಕೆ ಹೊಡೆದ್ರಿ? ನಾ ಏನ್ ಮಾಡೀನಿ? ಸತೀಶ, ಯಾಕಪ್ಪ ಹುಡುಗಿಗೆ ಹಂಗೆ ಯಾಕೆ ಹೊಡೆದಿ? ಅಂತದೇನ್ ಮಾಡ್ಯಾಳಕಿ? ಮತ್ತಿನ್ನೇನವ ಈಕಿ ಇವ್ರವ್ವ ಸೇರಿ ಮಾಡಿ ಕಡಿಮೆ ಐತೆ ನಮ್ಮ ಮನೀಗ. ಅಪ್ಪಗ ಯಾನಮ್ನಿ ಎಣ್ಣೆ ಚಲಿ ಬಿಡಿಸಿದ್ರಿ ಇವ್ರು. ಮತ್ತ ಅದ್ರ ಮೇಲೆ 108 ಮಾತು ಬೇರೆ. ನಾವೇನು ಮಾಡಲ್ಲ, ಸೀತಾನ ಎಲ್ಲ ಮಾಡ್ಯಾಳ ಅಂತ ಹೇಳಿ ಪಾಪ ವೈನಿ ಮೇಲೆ ಎಲ್ಲ ಹಾಕ್ಬಿಟ್ರ. ನೋಡಿದ್ರ ಎಲ್ಲ ತಪ್ಪು ಇವ್ರದೈತಿ. ಇರ್ಲಿ ತಗೋಪ್ಪ, ಆಗಿದ್ದಾಗತ್ತೆ. ಆಕಿಗೂ ಪಾಪ ಪಶ್ಚಾತ್ತಾಪ ಆಗತ್ತೆ. ನೀನ್ ಹಿಂಗ್ ಮಾಡಿದ್ರೆ ಹೆಂಗೆ ಹೇಳ? ನಿಮ್ಮ ಅಪ್ಪನ ಕ್ಷಮ್ಸಾನ, ನಿಮ್ಮ ಅಜ್ಜಿ ಕ್ಷಮ್ಸಾಳ, ಮತ್ತೆ ನೀನ್ ಯಾಕ? ಅವ್ರೆಲ್ಲ ಕ್ಷಮಿಸಿರ್ಬೋದು ಬೇಯವ್ವ, ನಾನಲ್ಲ. ಅಂದ್ರೆ ನಿನಗೆ ನಾನು ಫೋನ್ ಮಾಡಿ ಎಲ್ಲ ಹೇಳಿದ ತಪ್ಪತ್ತೇನ? ನೀ ಈಗ ಹೇಳಿದ್ದಿಲ್ಲ ಅಂದ್ರೆ ಇವತ್ತೆಲ್ಲ ನಾಳೆ ಗೊತ್ತಾಗತ್ತಿತ್ತಲ್ಲ, ಆವಾಗ ಇದಾಗಬೇಕಿತ್ತು. ಒಂದಿಟ್ಟು ದೌಡಾಗೈತೆ ಅಷ್ಟೇ. ಇರ್ಲಿ ಬಿಡಪ್ಪ, ಹೋಗ್ಲಿ. ಈಗೆಲ್ಲ ತಿದ್ಕೊಂಡು ಸುಧಾರ್ಸಾಳ. ತಪ್ಪು ಮಾಡಬೇಕಾರ ಎಲ್ಲ ಆಕಿ ಹೇಳ್ದಂಗ್ ಕೇಳ್ದಿ. ಈಗ ನಾಟಕ ಚಾಲು ಮಾಡ್ಯಾನ ಬಿಡು. ಯವ್ವ, ಇದು ನಂದು ನನ್ನ ಹೆಂಡತಿ ಮಧ್ಯೆ ನಡೆಯಕತ್ತಿದ್ದು. ನೀನ್ ಇದ್ರ ನಡು ಬರಕ್ ಹೋಗ್ಬೇಡ, ಹೋಗ್ಬಿಡ್ ನೀಲಿಂದ. ಯಪ್ಪ, ಏನಾರ ಮಾಡ್ಕೋ. ನೀ ಬಲ್ಲ, ನಿನ್ ಹೆಂಡತಿ ಬಲ್ಲ, ನನಗೆ ಯಾಕ? ಪ್ರೀತಿ, ಗಂಟು ಮುಟ್ಟಿ ಕಟ್ಕೊಂಡು ನಿನ್ ತವ್ರ ಮನೆ ನೀ ಹೋಗ್ತಕ್ಕದ್ದೀಗ. ರೀ ನಾ ಮಾಡಿದ ತಪ್ಪಂತ ಹೇಳಿ ಅವತ್ತ ಎಲ್ರು ಮುಂದೆ ಕ್ಷಮೆ ಕೇಳ್ಬಿಟ್ಟೇನಿ. ಅವತ್ತ ಮಾವಾರು ಮತ್ತೆ ಅಜ್ಜಿ ಇಬ್ರು ಮಾತು ಕೊಟ್ಟಿದ್ರು ನನ್ನನ್ನ ಮನಿ ಬಿಟ್ಟು ಹೊರಗೆ ಹಾಕಂಗಿಲ್ಲ ಅಂತ ಹೇಳಿ. ಅವ್ರಿಬ್ರು ಮಾತು ಕೊಟ್ಟಿದ್ರು, ಮನಿ ಬಿಟ್ಟು ಹೊರಗೆ ಹಾಕ್ಲಿಲ್ಲ. ನಾನೇನಾರು ನಿನಗೆ ಮಾತು ಕೊಟ್ಟಿದ್ದೆ ಮನಿ ಬಿಟ್ಟು ಹೊರಗೆ ಹಾಕಲ್ಲ ಅಂತ ಹೇಳಿ. ರೀ ಅದು ಹಂಗಲ್ರಿ. ಹಂಗೂ ಅಲ್ಲ ಹಿಂಗೂ ಅಲ್ಲ, ಸರಳ ನಡಿ ನೀನು. ನಿಮ್ಮ ಮನೆಯಿಂದ ಏನೇನ್ ಐಟಮ್ ತಗೊಂಬಂದಿ ಇಷ್ಟನ್ನು ತಗೊಂಡ್ ಹೋಗ್ನಿ. ಏನ್ ಪಾ ಸತೀಶ, ಏನ್ ಜಗಳ ಹಚ್ಚಿರಿ ಇಬ್ರು? ಮಾವ ನೀವು ಬಂದಿದ್ದು ಚಲೋನಾತ, ಬರ್ರಿ ಇಲ್ಲೇ. ಅವತ್ತ ನಾನು ನಮ್ಮ ಮಮ್ಮಿ ಏನಂತ ತಪ್ಪು ಮಾಡಿದ್ರಿ ಅದನ್ನಿಷ್ಟು ನಿಮ್ಮ ಮುಂದೆ ಹೇಳಿದ್ವಿಲ್ರಿ. ಹೂನ್ವಾ, ಅದನ್ನೆಲ್ಲ ಹೇಳಿದ್ವಿ. ಮತ್ತ ಅದಕ್ ತಕ್ಕಂಗ್ ನೀವು ತಪ್ಪುನು ತಿದ್ಕೊಂಡು ಚಂದಗಿ ಅದಿಯಲ್ಲ, ಅದ್ರಾಗ ಯಾರೇನಂದ್ರಿ ಈಗ? ಅವತ್ತ ಹೇಳಿದ್ಮೇಲೆ ನನ್ನ ಮನಿ ಬಿಟ್ಟು ಹೊರಗೆ ಹಾಕಲ್ಲ ಅಂತಾನು ಅಂತಿದ್ರಿಲ್ರಿ. ಅಲ್ವಾ, ನಿನಗ ಅವತ್ ಅಂದಂಗ ಯಾರ್ ಮನಿ ಬಿಟ್ಟು ಹೊರಗೆ ಹಾಕ್ಯಾರವಾ ಹೇಳ್ ನೋಡೋಣ. ಇನ್ನು ನೀನ್ ನಮ್ಮ ಮನ್ಯಾಗ ಅದಿಯೋದಲ್ಲ. ನಿಮ್ ಮಗ ನನಗ ಈಗ ಮನಿಯಿಂದ ಹೊರಗೆ ಹಾಕಕತ್ತಾರ್ರಿ. ಸತೀಶ, ಯಾಕಪ್ಪ? ಅಪ್ಪಾಜಿ ನೋಡ್ರಿ, ಮತ್ತ ತಾಯಿ ಮಗಳು ಸೇರ್ಕೊಂಡು ಪ್ಲಾನ್ ಮಾಡಿ ನಿಮ್ಮನ್ನ ಹೆಂಗ್ ಎಣ್ಣೆ ಚಲಿ ಬಿಡ್ಸಾರ. ಮತ್ತ ಗುಂಡಾನಿ ಅಜ್ಜಿ ಅಜ್ಜಾಗ ಆರಾಮಿಲ್ಲ ಅಂತ ಹೇಳಿ ಅವ್ರನ್ನ ಮನಿ ಬಿಟ್ಟು ಹೊಡ್ಸಕ್ ನೋಡಿದ್ರು. ಮತ್ತೆ ಎಲ್ಲಾನು ಇಂಥವ ನಾಟಕ ಮಾಡಿ ಏನು ಮಾಡೇ ಇಲ್ಲ ಅನ್ನೋರ್ಗತೆ. ಮಳ್ಳಿ ಮಂಚಿಗೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅನ್ನೋರ್ಗತೆ ಅದಾರ ಇಬ್ರು. ಸತೀಶ, ಅವತ್ತ ನಿನ್ ಹೆಂಡತಿ ಎಲ್ಲ ತಪ್ಪಾಗೈತಿ ಅಂತಂದೇಳಿ ಎಲ್ಲಾರ ಕಾಲಿಗೂ ಬಿದ್ಲಪ್ಪ. ಅವ್ರಪ್ಪ ನನ್ ತಾಪನ ಕ್ಷಮ್ಸನ ನಾವ್ ಯಾವ ಲೆಕ್ಕ? ಹೌದಲ್ಲ? ಅವ್ರಪ್ಪ ಕ್ಷಮಿಸಿರ್ಬೋದಪ್ಪಾಜಿ, ಅದು ಅವ್ರ ಮಗಳು ಅದಕ್ಕೆ ಕ್ಷಮಿಸ್ಯಾರ. ಈಕಿ ನಮ್ಮ ಮನಿ ಸೊಸಿ ನನ್ ಹೆಂಡತಿ, ನಾವ್ ಕ್ಷಮಸಂದ್ರ ನಮ್ಮನಿಗ ಕೆಟ್ಟದ್ ಮಾಡಕ್ ಬಂದಾಳ. ಈ ಎಲ್ಲ ಕಂಡು ಬಾವಿಗೆ ಬೀಳಂತೀರ್ನ. ನೋಡ್ಪ, ಆಕಿ ತಪ್ಪು ಮಾಡಬೇಕಾರ ನೀ ಏನು ಹೇಳಿಲ್ಲಕೀಗ. ಅವಾಗ ಒಂದಿಟ್ಟು ತಿದ್ದಿ ಬುದ್ಧಿ ಹೇಳಿದ್ರ ಸರಿ ಇರ್ತಿದ್ಲು. ಅವಾಗ ಆಕಿ ಹೆಂಗ್ ಬೇಕ್ ಹಂಗಿರಾಕ್ ಬಿಟ್ಟು ಈಗ ಆಕಿ ಸರಿ ಆಗ್ಯಾಳ. ಈಗ ಮನಿ ಬಿಟ್ಟು ಹೊರಗ್ ಹಾಕಕತ್ತೀಯನ? ಅದೆಲ್ಲ ನನಗೆ ಗೊತ್ತಿಲ್ರಿ ಅಪ್ಪಾಜಿ. ಇವತ್ತಾಕಿ ಮನಿ ಬಿಟ್ಟು ಹೋಗ್ಬೇಕಂದ್ರೆ ಹೋಗ್ಬೇಕು. ಅದ್ ಹೆಂಗ್ ಆಕೈತಿ? ಆಕಿ ಮನಿ ಬಿಟ್ಟು ಹೊರಗ್ ಹೋಗಂಗಿಲ್ಲ ಅಂದ್ರೆ ಹೊರಗ್ ಹೋಗಂಗಿಲ್ಲ. ನಾನ್ ಮಾತ್ ಕೊಟ್ಟೆನ ಆಕಿನ್ ಮನಿ ಬಿಟ್ಟು ಹೊರಗ್ ಹಾಕಂಗಿಲ್ಲ ಅಂತ ಹೇಳಿ. ಆಕಿನ್ನ ನಾನ್ ಮನೆಯಿಂದ ಹೊರಗೆ ಹಾಕತ್ತೇನೆ, ನೀವಲ್ಲ. ಒಂದು ಆಕಿ ಮನೆಯಾಗಿರ್ಬೇಕು, ಇಲ್ಲ ನಾನ್ ಈ ಮನೆಯಾಗಿರ್ಬೇಕು. ಮಾವ ನೋಡ್ಪಾ ಸತೀಶ, ನನ್ಗ ನನ್ ಮಕ್ಳ ಜೀವನ ಮುಖ್ಯ. ಇಬ್ರು ಚಂದಾಗಿ ಹೊಂದಾಣಿಕೆ ಮಾಡ್ಕೊಂಡಿರ್ರಿ. ಹಂಗ ಮನಿ ಬಿಟ್ಟು ಹೊರಗ್ ಹಾಕ್ಬಾಡ್ಪ. ಒಂದ್ ಅವಕಾಶ ಕೊಡಕೀಗ. ರೀ ನಾ ಮಾಡಿದ ತಪ್ಪನ ನಾನು ತಿದ್ಕೊಂಡೇನ್ರಿ. ಪ್ರೀತಿ, ನಿನಗೆ ನನ್ನ ಮೇಲೆ ಪ್ರೀತಿ ಐತದಲ್ಲ, ಹಂಗಾರ ಮನಿ ಬಿಟ್ಟು ಹೊರಗೆ ಹೋಗು. ಸರಿ ಅವ ಪ್ರೀತಿ ಮಾವ, ಅವ್ರಾಗೇನ ಬಂದು ನನ್ನ ಕರ್ಕೊಂಡು ಹೋಗೋ ತನಕ ನಾಳೆ ನಮ್ಮ ಮನ್ಯಾಗ ಇರ್ತೇನ್ರಿ. ನನ್ಗೆ ಅವ್ರಂದ್ರೆ ಭಾಳ ಇಷ್ಟ. ಅವ್ರನ್ನ ಬಿಟ್ಟು ನನಗೆ ಇರಕ್ ಆಗಂಗಿಲ್ರಿ. ರೀ ಆದಷ್ಟು ಜಲ್ದಿ ಬಂದು ನಾನು ಕರ್ಕೊಂಬರ್ರಿ. ನಿನ್ನನ್ನು ಬಂದು ಕರ್ಕೊಂಡು ಹೋಗ್ತೇನೆ ಅಂತ ಏನಾರು ತಲೆ ಒಳಗಿದ್ರ ತಲೆಯಿಂದ ತೆಗೆದು ಹಾಕ್ಬಿಡೋದನ್. ಇವತ್ತಿಗೆ ಇಲ್ಲಿಗೆ ನಂದು ನಿಂದು ಋಣ ಮುಗಿತ್ತು. ನಿಮ್ಮ ಮನೆಗ ಇರು. 1 ವಾರಕ್ಕೆ ಲಾಯರ್ ನೋಟಿಸ್ ಕಳಿಸ್ತೀನಿ, ಡೈವರ್ಸಿಗೆ ಅಪ್ಲಿಕೇಶನ್ ಕಳಿಸ್ತೀನಿ, ಸೈನ್ ಮಾಡಿ ಕಳಿಸು. ರೀ ನಿಮ್ ಸಲ ಕಾಯ್ತಿರ್ತೇನೆ. ಯಾಕಪ್ಪ ಮಗನ ಹಂಗ್ಯಾಕ್ ಮಾಡಕತ್ತಿದಿ? ಇಲ್ಲ ಪಜಿ, ನಾನು ಡಿಸೈಡ್ ಮಾಡಿ ಆತು, ಮುಗಿತೀನಿ. ಇಷ್ಟೆಲ್ಲ ಆಗೈತ್ ಮಮ್ಮಿ. ಇಷ್ಟೆಲ್ಲ ಮಾಡಿ ಕಳ್ಸಿದ್ನೆ ನಿನ್ ಗಂಡ. ಅದಕ್ಕೆ ಹೇಳಿದ್ದು, ತಪ್ಪು ಮಾಡಿದ್ಮೇಲೆ ಅದನ್ನ ಒಪ್ಕೋಬಾರ್ದು. ಇಲ್ಲ ಅಂತ ಹೇಳಿ ಸಾಧಿಸ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂತ ಹೇಳಿ ನೋಡಿಗ ಯಾರು ಅನ್ಬೋಸಕತ್ತಾರ. ಹೌದು ಮಮ್ಮಿ, ನೀ ಹೇಳಿದ್ ನಿಜ. ನಾನು ತಪ್ಪು ಮಾಡಬೇಕಾರ ನಮ್ಮ ಮನ್ಯಾಗ ಅವರು ಸಪೋರ್ಟ್ ಮಾಡಕತ್ತಿದ್ರು. ಯಾವಾಗೆಲ್ಲ ಒಪ್ಕೊಂಡೆ ಅವಾಗ ನನ್ನ ಬೈದು ಮನೆಯಿಂದ ಹೊರಗೆ ಹಾಕಿದ್ರು. ನೋಡಿದ್ರೇನ್ರಿ ಗುಂಡಾನಿ ಅಜ್ಜಿ ಅವರೇ? ತಪ್ಪತ್ ಕ್ಷಮಿಸ್ರಿ ಗುಂಡಾನಿ ಚಿಕ್ಕಮ್ಮನವ್ರೆ. ಸತ್ಯ ಹೇಳಿದಕ್ಕೆ ನನ್ನ ಮಗಳಿಗೆ ಏನ್ ಗತಿ ಆಗೈತೆ ಅಂತ ಹೇಳಿ. ನೀ ಏನು ಚಿಂತೆ ಮಾಡ್ಬೇಡವ. ನಿನ್ನ ನಾ ಮನೆ ಸೇರ್ಸೋ ಜವಾಬ್ದಾರಿ ನಂದು. ನೀವೇನ್ ಸೇರ್ಸೋದು? ನಾನ ಆಕಿನ್ ಕರ್ಕೊಂಡೋಗಿ ಮನೆ ಸೇರ್ಸ್ ಬರ್ತೇನೆ. ಏನಂತ ಅನ್ಕೊಂಡ್ಬಿಟ್ಟ ನನ್ನ ನಳಿಯ? ಹಾದಿ ಬಿದ್ದಿರ ಅಂಪಾರ ಮಾಡಕ್ಕೆ ನಾ ಮನೆಗೆ ಸೇರ್ಸ್ ಬರ್ತೇನೆ. ಹಂಗ ಬಿಡೋಂಗಿಲ್ಲ. ಏನು ಡಿವೋರ್ಸ್ ನೋಟಿಸ್ ಕಳಿಸ್ತಾನಂತ? ಡಿವೋರ್ಸ್ ಇರ್ಲಿ ಏನ್ ಮಾಡ್ಬೇಕು ನನಗೆ ಗೊತ್ತೈತೆ, ಅದನ್ನ ಮಾಡ್ತೇನೆ. ಪ್ರೀತಿ ನೀ ಸುಮ್ನಿರುವ. ನಿಮ್ಮ ಅಪ್ಪಾಜಿ ಬರ್ಲಿ, ಅವ್ರ ಹತ್ರ ಎಲ್ಲ ಮಾತಾಡ್ತೇನೆ ಅಂತ ನಾನು. ನಿಮ್ಮ ಅಪ್ಪಾಜಿಗ ಈಗಾರ ಬುದ್ಧಿ ಬೆಟ್ಟಾಗ್ಲಿ. ಇಷ್ಟು ಹೇಳಿದ್ರು ಕೇಳಿಲ್ಲ. ನಿನ್ ಗಂಡನ ಮನೆಗಿನವ್ರು ಹಂಗದಾರ ಹಿಂಗದಾರ ಅಂತ ಹೇಳಿ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬಿಟ್ರು. ಮಮ್ಮಿ ನಾ ಅವ್ರ ಜೊತೆನೇ ಇರ್ತೀನಿ, ಅವ್ರನ್ನ ಬಿಟ್ಟಿರಾಕ ಹಂಗಿಲ್ಲ ನಂಗ. ಹೂನ್ವಾ, ನೀ ಏನು ಚಿಂತೆ ಮಾಡ್ಬೇಡ. ಏನಾರ ಮಾಡಿ ಆ ಮನೆಗೆ ಸೇರಿಸ್ತೀನಿ. ಇಲ್ಲ ಅಂದ್ರೆ ನೀ ತಲೆ ಕೆಡಿಸ್ಕೊಬೇಡ. ಆ ಮನಿ ಬಿಡಿಸಿ ಇಲ್ಲೇ ನಿನ್ನ ನನ್ನ ಮನಿ ಒಳಗ ರಾಣಿ ಗತೆ ಇರ್ತಾನೆ. ಏನದಿಯಾ ನೀನ ಮಗಳ ಗಂಡನ ಮನಿ ಬಿಟ್ಟು ಬಂದಾಳ ಚಂದಾಗಿ. ಗಂಡನ ಮನಿ ಸೇರಿಸಿ ಜೀವನ ಮಾಡ್ಸಕ ದಾರಿ ಮಾಡ್ಕೊಡೋದ್ ಬಿಟ್ಟು ಅಕ್ಕಿನಿಲ್ಲೇ ಇಟ್ಕೊಂತಾಳಂತ. ಸುಸಂಸ್ಕೃತ ಮನೆತನದ ಹೆಣ್ಮಕ್ಳ ಲಕ್ಷಣ ಏನಿದೆ? ಇಲ್ಲ ನೋಡ್ರಿ ಚಿಕ್ಕಮ್ಮರ, ನೀವು ನಮ್ಮ ಮನಿ ವಿಷಯದಾಗ ತಲೆ ಹಾಕಕ್ ಹೋಗ್ಬೇಡ್ರಿ. ಇದು ನನ್ನ ಮಧ್ಯೆ ನನ್ನ ಮಗಳ ಮಧ್ಯೆ ಇರೋ ವಿಷಯ. ಯಾಕವಾ ಇದು ಈಕಿ ನಮ್ಮ ಮನಿ ಸೊಸಿ ಅಂದ್ಮೇಲೆ ನನಗೂ ಸಂಬಂಧಪಟ್ಟಿದ್ದ. ಅದ್ರ ಬಗ್ಗೆ ನೀ ಮಾಡಕ್ ಹೋಗ್ಬೇಡ. ಏನಾರ ಅಲ್ಲಿ ಶತಾಯಿಗತೆ ಪ್ರಯತ್ನ ಮಾಡಿ ಪ್ರೀತಿನ ನಮ್ಮ ಮನಿ ಸೇರಿಸ್ತೀನಿ.